ಹಾಯ್ ಫ್ರೆಂಡ್ಸ್, ಸಲಾಮ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಅಂದಾಗೆ ಫ್ರೆಂಡ್ಸ್, ನಾನು ಇವಾಗ ಮತ್ತು ಇವತ್ತೊಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಆದರೆ ಎಲ್ಲರೂ ಕಲಿತು ಹೋಗೋಣ, ನೋಡೋಣ ಅಲ್ಲಿ ಏನಿದೆ, ಏನು ವಿಶೇಷ ಇದೆ ಅಂತೇಳಿ ಬರೋಣ. ನಾನು ಭಾಳ ದಿನ ಆಯ್ತು ಅಲ್ಲಿ ಹೋಗಿಲ್ಲ. ಇಲ್ಲಿ ಬಂದಿದ್ದೀನಿ ಬಿಜಾಪುರದಾಗ. ಆ್ಯಕ್ಚುಲಿ ನಾನು ಇವಾಗ ಇರೋದು ಬಿಜಾಪುರದಲ್ಲಿ ಒಂದು ಪ್ಲೇಸ್ ಇದೆ, ಈಶ್ವರಗಿರಿ ಅಂತೇಳಿ. ಅಲ್ಲಿ ಹೋಗಿ ಒಂದು ಶಿವನ ಮೂರ್ತಿ ದೊಡ್ಡದು ಒಂದು ಸ್ಥಾಪನೆ ಇದೆ, ಎಷ್ಟು ಅಡಿದು. ಆ ಒಂದು ಮೂರ್ತಿನಲ್ಲಿ ದೇವಸ್ಥಾನದ್ದು ಅಲ್ಲಿ ಇರೋದಂಥ ಗಾರ್ಡನು, ಪಾರ್ಕ್, ಪ್ಲೇ ಝೋನು ಎಲ್ಲ ಏನೇನಿದೆ ಏನಾದರೂ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ. ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೈಮ್ ಕನ್ನಡ ಬ್ಲಾಗ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನು ಹಾಗಾದ್ರೆ ಎಲ್ಲಿ ಹೊಂಟೀನಿ, ಏನೇನಾದರೂ ನಿಮ್ಮನ್ನು ತೋರಿಸ್ತೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್. देखेंगे, पूछेंगे. ಹುಡುಗಂದು ಬರ್ತಾಳೆ, ರವಿ ತಗೋಕಂಗ ಪೂರ ಗೊತ್ತ. ಫ್ರೆಂಡ್ಸ್, ಬಸವಣ್ಣವ್ರದ್ದು ಮೂರ್ತಿ ಸ್ಥಾಪನೆ ಮಾಡಿದಾರಲ್ಲಿ. ಇದು ಆ್ಯಕ್ಚುಲಿ ಏನೇನು ವಾಲ್ ಒಳಗೊಂದು ಫೋಟೋ ಕಾಣುತ್ತಲ್ಲ, ಇಲ್ಲಿ ಇರೋಂಥ ಶಿವಗಿರಿ ಓನರ್ ಬಸವಂತ್ ಕುಮಾರ್ ಪಾಟೀಲ್ ಅವ್ರ ತಾಯಾರ್ದು ಸಮಾಧಿ. ಆ್ಯಕ್ಚುಲಿ ಅವ್ರದ್ದು ಚಿತ್ರೀಕರಣ ಅವ್ರ ತಾಯಾರ್ದು ಇಲ್ಲಿ ವಾಲ್ ಒಳಗೆ ಇಳಿಸಿ ಎಲ್ಲ ಇದು ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ಇದ್ರೊಳಗೆ ಶಿವಗಿರೊಳಗೆ ಏನೇನು ಸಿಗುತ್ತೆ, ಶಿವ ಅವ್ರ ಮೂರ್ತಿ ದರ್ಶನ ಜೊತೆ ಬೇರೆ ಏನು ಸಿಗುತ್ತೆ ನಮ್ಗೆ ಇಲ್ಲಿ. ಪಾರ್ಕ್, ಆಟ ಆಡೋವಂಥ ಮಕ್ಕಳದ್ದು ಐಟಮ್ಸ್ ಇದಾವೆ. ಆಮೇಲೆ ಗಾರ್ಡನ್ ಇದೆ. ಬಟ್ ಏನಾದ ಕೇಳೀನಿ, ಬಟ್ ನನಗೂ ಅಷ್ಟು ಜಾಸ್ತಿ ಐಡಿಯಾ ಇಲ್ಲ. ಆದರೂ ನಮ್ಗೆ ಎಷ್ಟು ಗೊತ್ತು ಅಷ್ಟು ನೋಡೋಣ. ಗೊತ್ತಿಲ್ಲಾರ್ದು ಇನ್ನೊಬ್ರನ್ನ ಕೇಳಿ ತಿಳ್ಕೊಂಡು ಈ ಬ್ಲಾಗ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಅಲ್ಲಿವರೆಗೂ
ಫ್ರೆಂಡ್ಸ್ ಇನ್ನೊಂದು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ 20 ರೂಪಾಯಿ ದರ ಇದೆ ಅಂದ್ರೆ ಟಿಕೆಟಿನ ಬೆಲೆ 20 ರೂಪಾಯಿ ಒಬ್ಬರಿಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಟಿಕೆಟ್ ಪರ್ಚೇಸ್ ಮಾಡ್ತಾ ಶೇರ್ ಇದ್ದೀನಿ, ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಸಪೋರ್ಟ್ ಮಾಡಿ. ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಒಂದೊಂದು ಬ್ಲಾಕಿಗೆ. ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನಗೆ ಇದೇ ತರ ನಿಮ್ಮ ಸಪೋರ್ಟ್ ಸಿಗ್ಲಿ ಅಂತೇಳಿ ನಾನು ಕೇಳ್ಕೊಂತೀನಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ಒಂದು ಪ್ಲೇಸ್ ಇದೆ ನೋಡೋಣ, ಶಿವಗಿರಿ ಅಂತೇಳಿ ಕಾಣುತ್ತಲ್ಲ ಇಲ್ಲಿ. ಶಿವಗಿರಿಗೆ ಬಂದೀನಿ. ಯಾಕೆ ಬಂದೀನಪ್ಪ ಅಂದರೆ ನಾಳೆ ಮಹಾಶಿವರಾತ್ರಿ, ಅದ್ರ ಪ್ರಯುಕ್ತ ನಾನು ಬಂದು ಇವತ್ತು ನೋಡಿ ಒಂದು ಬ್ಲಾಗ್ ಮಾಡೋಣ ಎಲ್ಲ ನೋಡೋಣ ಅಂತ ಬಂದೆ. ಬಟ್ ಇವತ್ತು ಫುಲ್ಲು ತಯಾರಿ ನಡೆದಿದೆ, ಫುಲ್ ವರ್ಕ್. ಅಂದರೆ ನಾಳೆ ಮಹಾಶಿವರಾತ್ರಿ ಪ್ರೋಗ್ರಾಮ್ ಸಂಬಂಧ ಎಲ್ಲ ಸ್ಟೇಜ್ ಗಿಸ್ಟೇಜ್ಗಳು ಎಲ್ಲ ಆಗ್ತಾ ಇದ್ದಾರೆ. ಫಂಕ್ಷನ್ ನಾಳೆ ಜಾತ್ರೆನೂ ಇದೆ. ಜಾಸ್ತಿ ಏನು ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣ ಪ್ರತಿಯೊಬ್ಬರಿಗೂ. ಫ್ರೆಂಡ್ಸ್ ನೀವೆಲ್ಲ ನೋಡ್ತಿರ್ಬೋದು, ಎಲ್ಲ ಹುಡುಗರಿಗೆ ಆಟ ಆಡೋವಂಥ ಒಂದು ಸಣ್ಣದು ಪಾರ್ಕ್ ಇದೆ. ಎಲ್ಲ ಆಟ ಆಡೋದು ಜೋಕಾಲಿ, ಈಕಾಲಿ, ಜಂಪಿಂಗ್, ಟ್ರೈನ್, ಜಾಯಿಂಟ್ ವೀಲ್, ಬೇರೆ ಬೇರೆ ಥರ ಇಲ್ಲೆಲ್ಲ ಬೌನ್ಸಿ ಸಣ್ಣ ಪುಟ್ಟ ಐಟಮ್ಗಳು ಇದಾವೆ ಇಲ್ಲಿ. ಬಟ್ ಇವಾಗ ಮೋಸ್ಟ್ಲಿ ಟೈಮ್ ಆಗಿದೆ ಅಂತೇಳಿ ಬಂದಾಗಿದ್ದು. ಏನೋ ಇಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ, ಹಂಗಾಗಿ ಏನೋ ಬಂದಾಗಿರೋದು ನನಗನ್ಸುತ್ತೆ. ಅದಕ್ಕೆ ಫುಲ್ಲು ತುಂಬ ಗ್ರೌಂಡ್ ಖಾಲಿ ಖಾಲಿ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡ್ಬೋದು ತುಂಬ ಜೋಕಾಲಿಗಳು ಅಲ್ಲಿ ಇಲ್ಲಿ ತುಂಬ ಇದಾವೆ ಫ್ರೆಂಡ್ಸ್. ಇದು ಏನು ಫೋಟೋ ಕಾಣುತ್ತೆ ಅಮ್ಮಂದು, ಇದ್ರದ್ದು ಏನು ನಮ್ಮ ಶಿವಗಿರಿದು ಓನರ್ ಇದ್ದಾರೆ, ಬಸವಂತ ಗೌಡ ಪಾಟೀಲ್ ಅಂತೇಳಿ. ಅವ್ರ ತಾಯಾರ್ದು ಆ್ಯಕ್ಚುಲಿ ಒಳಗೆ ಸಮಾಧಿ ಇದೆ. ಆ ಸಮಾಧಿನ ಒಂದು ಅವ್ರದ್ದು ಫೋಟೋನ ಇದ್ರೊಳಗೆ, ಇದು ಒಂದು ವಾಲ್ ಒಳಗೆ ಕಾಣುತ್ತೆ ನಿಮ್ಗೆ. ಈ ವಾಲ್ ಒಳಗೆ ಚಿತ್ರ ಬಿಡಿಸಿರೋದ್ರೊಳಗೆ ಅವ್ರದ್ದು ಇದೊಂದು ಫೋಟೋ. ಫ್ರೆಂಡ್ಸ್ ಇಲ್ಲಿ ನಾಳೆ ಜಾತ್ರೆ ಇರೋದ್ರಿಂದ 8/3/2024 ಅದರದ್ದೇ ತಯಾರಿ ನಡೀತಾ ಇದೆ ಒಳಗೆಲ್ಲ ಫುಲ್ಲು. ಅದಕ್ಕೆ ಪಾರ್ಕ್ ಎಲ್ಲ ಬಂದ್ ಮಾಡಿದ್ದಾರೆ ಜಾತ್ರೆ ಸಂಬಂಧ. ಒಂದು ಸೋಮವಾರ ಮಠ, ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಐತವಾರ, ಸೋಮವಾರ ದಿನ ಓಪನ್ ಮಾಡ್ತಾರಂತೆಲ್ಲ ಪ್ಲೇ ಝೋನು ಹುಡುಗರದು ಆಟ ಆಡೋದು. ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಗರ್ಲ್ಸ್ ಆ್ಯಂಡ್ ಲೇಡೀಸ್. ಪ್ರತಿಯೊಬ್ಬರಿಗೂ, ಅಮ್ಮಂದರಿಗೂ, ತಾಯಂದಿರಿಗೂ, ತಂಗಿಯರಿಗೂ, ಅಕ್ಕಂದರಿಗೂ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು. तानि मायेन एव नक्षत्राणि तेनैव नक्षत्राणि यच्चारे च पुण्यामयि एव कुले अद्यकरिष्यमाणाः तय हवनाख्याङ्ककर्मणः ओं पुण्यहं भवन्तो ब्रुवन्तो ओं पुण्यहं ओं पुण्यहं ओं पुण्यहं तं स्वस्ति न इन्द्र रुद्र सभा स्वस्ति न उषा विश्ववेदाः स्वस्ति नस्ताक वरिष्ठनेमि स्वस्ति नो बृहस्पति ददातु अष्टो देवावस्वः सोम्यासः चतुस्रदेवी रजरास्रविष्टा ते यज्ञं पान्तु संवत्सरेण मृदगं स्वस्ति मह्यं सकटमिने महाजनानाय नमस्कुर्वणाय सर्वजनवेक्षमाणाय अद्यकरिष्यमाणाः ततः पूर्वसङ्कल्पितप्रकारेण ततः ओम आयष्मते स्वस्ति भवामि येष लोकेश प्रतिष्ठति मह्यं सहकुटुम्बिने महाजनानाय नमस्कुर्वणाय सर्वजनवेक्षमाणाय अद्यकरिष्यमाणाः मणिरुद्धिं भवन्तो ब्रुवन्तो सर्वदत्तां वसये चादस्त्रिय निर्यादयो वयं जगत्रिभ्यो ददात्रियं वाचात्रियं ददातु वयं रणमीय मन्त्रं मे गोपाय यजोकं श्री साई श्रीरमृत सदां मह्यं सकटुम्बिने महाजनानाय नमस्कुर्वणाय सर्वजनवेक्षमाणाय अद्यकरिष्यमाणाः पूर्णनियोजित. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಲೈಟ್ ಇಂದ ಈಶ್ವರ ಮೂರ್ತಿಗೆ ಯಾವ ಥರ ಒಂಥರ ಬೇರೆ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಕಲರ್ ಕಲರ್ದು. ಫ್ರೆಂಡ್ಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾಳೆ ಜಾತ್ರೆ ಅಂತ ದಯವಿಟ್ಟು ಬನ್ನಿ, ನೀವು ಸಾಧ್ಯ ಆದರೆ. ನನ್ನ ವಿಡಿಯೋ ನಿಮ್ಗೆ ತಲುಪಿದ್ರೆ ಲೇಟ್ ಆಗ್ಬೋದು, ಒಂದಿನ ಮುಂಚೆನೇ ಬರ್ಬೋದು. ಆದರೂ ಬಂದೋಗಿ ಶಿವಗಿರಿಗೆ, ಬಿಜಾಪುರಕ್ಕೆ ಬಂದ್ರೆ. शोभनम तदपेश श्लोको विगीतमर्थ परवेष्टरो मर्दस्यावसनक्रे आगतः उत्तरकरि
ನೋಡ್ತಾ ಇರ್ಬೋದು ಫ್ರೆಂಡ್ಸು, ಎಲ್ಲ ಹೋಮ ಹವನ ಎಲ್ಲ ನಡೆದಿದೆ. ನಾಳೆ ಅದಕ್ಕೆಂದರೆ ಜಾತ್ರೆನೂ ಇದೆ, ಮಹಾಶಿವರಾತ್ರಿನೂ ಇದೆ. ಹಾಗೆ ಇನ್ನೊಂದು ಸ್ಪೆಷಲ್ಲು ಮಹಿಳಾ ದಿನಾಚರಣೆಯೂ ಇದೆ. ನೋಡಿ ಅಕ್ಕರು ಎಷ್ಟು ನೈಸಾಗಿ ರಂಗೋಲಿಯಿಂದ ಈಶ್ವರದು ಚಿತ್ರಿಸ್ತಾ ಇದ್ದಾರೆ. ನಾನು ಅಲ್ಲೇ ನಿಂತಿದ್ದೆ, ನೋಡಿದೆ, ಅವ್ರನ್ನ ಕೇಳಿ ವಿಡಿಯೋ ಮಾಡಿಕೊಂಡೆ. ಅಲ್ಲೇ ದೇವಸ್ಥಾನದ ಮುಂದ್ಗಡೆನೆ ನೋಡಿ. ಒಬ್ಬೊಬ್ರದ್ದು ನನ್ನ ತಲೆ ಎಲ್ಲರಿಗೂ ಬರೋಂಗಿಲ್ಲ, ಒಬ್ರಿಗೂ ಫ್ರೆಂಡ್ಸ್ ಎಲ್ಲ ಪಾರ್ಕ್ ಬಂದ್ ಮಾಡಿಬಿಟ್ಟಿದ್ದಾರೆ ಇವಾಗ, ಎಲ್ಲ ಜಾತ್ರೆ ಸಂಬಂಧ. ಅದಕ್ಕೇನಿಲ್ಲ, ಎಲ್ಲ ಕಡೆ ಬ್ಯಾರಿಕೇಡ್ ಆಗಿಬಿಟ್ಟಿದ್ದಾರೆ. ನೀವು ನೋಡ್ಬೋದು ಫುಲ್ಲು. ಗಣಪತಿ ಟೆಂಪಲ್ ಇದೆ ಶಿವಗಿರಿ ಒಳಗೆ. ಬಂದರೆ ಇಲ್ಲಿ ಹಿಂದ್ಗಡೆನೂ ಬಂದು ನೀವು ಹೋಗ್ಬೋದು, ಇಲ್ಲಿಂದಾನು ದರ್ಶನ ಮಾಡ್ಬೋದು ನೀವು ಗಣಪಂದು. ನೋಡಿ ಫ್ರೆಂಡ್ಸ್, ಮಂತ್ರ ಪುಷ್ಪಲ್ಲ ಓಂ ಗೌರಿ ಹೇಮಾಯಿದಲ್ಲಾನಿ ದಕ್ಷಾತ್ಮತಿ ನಮಃ ತದಹ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ತದಹ ಓಂ ಅನಿಯ ಪೂಜಾವಾಯ. ಅದು ತಲೆ ಮೇಲೆ ಬಿಡುಗಡೆ ಅಂತ ಫ್ರೆಂಡ್ಸ್. ಇದು ಫೋಟೋ ಹೇಳಿದ್ನಲ್ಲ, ಬಸವಂತ ಕುಮಾರ್ ಪಾಟೀಲ್ ಅವ್ರದ್ದು ತಾಯಾರ್ದು ಸಮಾಧಿ. ಬಸವಂತ ಕುಮಾರ್ ಪಾಟೀಲ್. ಓಕೆ ಫ್ರೆಂಡ್ಸ್, ಯಾರು ನನ್ನ ಹೊಸದಾಗಿ ಬ್ಲಾಗ್ ವಾಚ್ ಮಾಡಿದ್ದೀರಾ ಅವರು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಮತ್ತು ನಾನು ಇವಾಗ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.